ರಂಜಾನ್ ತಿಂಗಳೇನಿದೆ, ಈ ಒಂದು ತಿಂಗಳು ರಂಜಾನ್ ತಿಂಗಳಲ್ಲಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪ್ರಾರ್ಥನೆಯಲ್ಲಿ ನನಗೂ ಒಳ್ಳೇದು ಮಾಡುವಂತಲ್ಲ, ಈ ಪ್ರಪಂಚಕ್ಕೆ ಒಳ್ಳೆಯದನ್ನ ಬಯಸಪ್ಪ ಅಂತ ಹೇಳಿ ಕೇಳ್ತಕ್ಕಂಥ ಒಂದು ಪವಿತ್ರವಾದಂತಹ ತಿಂಗಳು. ಪ್ರಪಂಚಕ್ಕೆ ಒಳ್ಳೆಯದನ್ನ ಬೀಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದಕ್ಕೆ ನಮ್ದು ಒಂದು ಸಣ್ಣ ಪ್ರಯತ್ನ ಅಂತ ಹೇಳಿ ಈ ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಾರತೀಯರು, ಎಲ್ಲರೂ ಕೂಡ ನಮ್ಮ ಭಾರತ ದೇಶದ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೂಡ ಇದ್ದೇ ಇದ್ದೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಧರ್ಮದ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಜಾತಿಗಳ ಮಧ್ಯೆ ದ್ವೇಷವನ್ನು ತರ್ತಕ್ಕಂಥದ್ದನ್ನೆಲ್ಲ ನಾವು ಕಾಣ್ತಾ ಇದ್ದೇವೆ. ಅಂತವರಿಗೆ ಈ ತಿಂಗಳಲ್ಲಿ ನಾವು ದೇವರಲ್ಲಿ ಬೇಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಳ್ತಾರೆ. ದೇವರು ಒಳ್ಳೆ ಬುದ್ಧಿ ಕೊಟ್ಟರೆ ಅವರಿಗೆ ದೇಶನು ಸುಭಿಕ್ಷವಾಗಿರುತ್ತೆ, ಎಲ್ಲರೂ ಕೂಡ ಸುಭಿಕ್ಷವಾಗಿರ್ತೇವೆ ನಾವು. ಆದ್ರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗದೆ ಈ ಒಂದು ಇಫ್ತಿಯಾರ್ ಕೂಟವನ್ನ ಏರ್ಪಡಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸುವುದರ ಜೊತೆಗೆ ಈ ಸಮಾರಂಭದಲ್ಲಿ ಎಲ್ಲ ಮಹನೀಯರು ಕೂಡ ಭಾಗವಹಿಸಿದ್ದೇನೆ. ಆದ್ರಿಂದ ನಾನು ಯಾರ ಹೆಸರನ್ನು ತೆಗೆದುಕೊಂಡು ಅವರ ಹೆಸರುಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡದೆ ಸಮಯದ ಅಭಾವ ಇರೋದ್ರಿಂದ ನಾನು ಮತ್ತೊಮ್ಮೆ ಈ ರಂಜಾನ್ ಹಬ್ಬದಲ್ಲಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತೇಳಿ ನಾವು ನೀವು ಎಲ್ಲ ಸೇರಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನು ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಬರಬೇಕು. ಆ ರೀತಿಯ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ, ವಿಶೇಷವಾಗಿ ಶಫಿ ಅಹಮದ್ ಅವರು ಅಂತ ಹೇಳಿದ್ರೆ ನಮಗೂ ಅವ್ರಿಗೂ ಕೂಡ ಬಹಳ ಒಂದು ಅಣ್ಣ ತಮ್ಮಂದಿರ ಸಂಬಂಧ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿದ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅದೇ ರೀತಿ SC/ST ಅವರಿಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಯವರು ವ್ಯಕ್ತಿಯ ರೀತಿಯಲ್ಲಿ ಧರ್ಮ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಮಾಜದ ಪರವಾಗಿ ಅವರಿಗೆ ಆರ್ಥಿಕವಾದ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಸಮಾಜ ಜನಪ್ರಿಯ ಮುಖ್ಯಮಂತ್ರಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಸನ್ಮಾನ್ಯ ರಾಜ್ಯದಿಂದಲೂ ಕಡೆದಾಗಿ ನಮ್ಮ ಈ ಇಫ್ತಿಯಾರ್ ಕೂಟಕ್ಕೆ ಆಗಮಿಸುವಂತಹ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ನಮ್ಮ ಸಹಕಾರ ಸಚಿವರಾದಂತಹ ರಾಜಣ್ಣನವರಿಗೆ, ಇದೇ ರೀತಿ MR ಹುಲಿನಾಯಕ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಇದೇ ರೀತಿ ಪ್ರಜಾಪ್ರಗತಿಯ ನಮ್ಮ ನಾಗಣ್ಣರವರಿಗೆ, ಇದೇ ದಲಿತ DSS ನ ಅಧ್ಯಕ್ಷರಾದ PN ರಾಮಾಯಣ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಲಾಯರಾದಂತಹ ನಮ್ಮ TS ನಿರಂಜನ್ ಸರ್ ಕೂಡ ಆಗಮಿಸುತ್ತಾರೆ. ಮತ್ತೆ ಇದೇ ರೀತಿ ರಮಾಕುಮಾರಿ ಮೇಡಮ್, ಮತ್ತೆ ಜೈನ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಇವರು ಕೂಡ ಆಗ್ತಿದ್ದಾರೆ, ನಮ್ಮ ನಟರಾಜ್ ಅವರು ಕೂಡ ಆಗ್ತಿದ್ದಾರೆ. ಇದೇ ರೀತಿ ಮಾಜಿ ಇಲ್ಲಿ ಇರುವಂತಹ ಎಲ್ಲ ಕಾರ್ಪೊರೇಟರ್ಸ್ ಮತ್ತು ಕಾರ್ಪೊರೇಟರ್ಸ್ ಕೂಡ ಆಗಮಿಸುತ್ತಾರೆ. ಇದೇ ರೀತಿ ನಮ್ಮ CP ಪಾಪಣ್ಣನವರು ಮತ್ತೆ DS ಬಸವರಾಜರವರು, ಇದೇ ರೀತಿ DDPUC DDPU ನ ಡೈರೆಕ್ಟರ್ ಕೂಡ ಇಲ್ಲಿ